ಈಗ ಇದು ಚೆನ್ನಾಗಿ ಹರಡ್ಕೊಂಡಿದೆ ಕೋವಾ. ಈಗ ಅದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಕರಗಿ ಹೀರ್ಕೋಬೇಕು, ಅಲ್ಲಿ ತನಕ ಇದನ್ನು ಕೆದಕ್ತಾ ಇರಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಆಮೇಲೆ ಸ್ವಲ್ಪ ಎಸೆನ್ಸ್, ರೋಸ್ ಎಸೆನ್ಸು. ಈಗ ಈ ಕಡೆ ತುಪ್ಪ ಒಗ್ಗರಣೆ ಹಾಕೋಣ. ಈಗ ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ, ಅದಕ್ಕೆ ಬಲವಂತ ಅಂತ ಹೆಸರು, ಬಲವಾ ಅಂತ ಹೆಸರಿಟ್ಟಿದ್ದು. ಇವೆಲ್ಲ ತಿಂದರೆ ಚೆನ್ನಾಗಿ ಬಲ ಬರುತ್ತೆ, ಶಕ್ತಿ ಬರುತ್ತೆ. ನೋಡ್ಕೊಂಡೇ ಹೇಳ್ತಾ ಇದ್ದೆ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಬಲ್ವಾ ರೆಡಿ. ಇದನ್ನು ಜಿಡ್ಡಿರೋ ಪಾತ್ರೆಗೆ ಒಂಚೂರು ಹಾಕ್ಬಿಡೋದು. ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಇದನ್ನು ತಿನ್ನಬೇಕು. ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ನೀವು ಇದನ್ನು ಟೇಸ್ಟ್ ಮಾಡಬೇಕು. ಓಕೆ, ಇದು ಸ್ವಲ್ಪ ಆರಿದೆ, ಕೊಡ್ತೀನಿ. ದಯವಿಟ್ಟು ಟೇಸ್ಟ್ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಬಿಡ್ರಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ರಿ. ಸಾಮಾನ್ಯ ಸ್ವೀಟ್ ತಿನ್ನೋದು ಕಮ್ಮಿ. ಆದರೆ ಏನಂದರೆ ಚಂದ್ರು ಅವರು ಇಷ್ಟೊಂದು ಚೆನ್ನಾಗಿ ಮಾಡಿ ಅದೆಲ್ಲ ನೀವು ಬೇರೆ ಕೆನಿತೀರಿ ನೋಡಿ. ನಂಗೆ ಭಾರಿ ಆಸೆ. ಒಂಥರ ಫಸ್ಟು ಹನಿಮನ್ಗೆ ಹೋಗ್ತೀವಿ ನೋಡಿ, ಆ ಥರ ರುಚಿ ಇದೆ. ಆನಂದವಾಯ್ತು. ಏನು ಕಂಪ್ಯಾರಿಸನ್ ಸಿಕ್ಕಿದ ಖುಷಿ ಸಿಗ್ತದೆ. ಮತ್ತೆ ನೀವು ಒಪ್ಕೋಬೇಕು. ವೆರಿ ಗುಡ್. ನಿಜವೂ ಚೆನ್ನಾಗಿದೆಯಾ? ಆನಂದವಾಯ್ತು. ಸದ್ಯ ನನ್ನ ಹೆಂಡತಿ ಬಂದಿದ್ರೆ ಅಷ್ಟು ಖಾಲಿ ಆಗಿರುತ್ತೆ. ಕೊಡ್ತೀನಿ, ಮನೆಗೆ ತೊಗೊಂಡೋಗಿ ಕೊಟ್ಬಿಡಿ ನಿಮ್ಮ ಹೆಂಡತಿಗೆ. ಬೆಸ್ಟ್ ಅದು. ನಾನು ಪ್ರತಿ ಸತಿ ಕರ್ಕೊಂಡೋಗಿ ಬಂದಿಲ್ಲ. ನೋಡಿ, ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ. ಬಾಯಿಗೆ ಹಾಕೊಂಡ ತಕ್ಷಣ ಏಲಕ್ಕಿದು, ರೋಸ್ ಎಸೆನ್ಸ್ದು ಪರಿಮಳ ಹಾಗೆ ಹರಡ್ಕೊಳುತ್ತೆ, ಬರುತ್ತೆ. ಆಮೇಲೆ ಈ ಬಾದಾಮಿ, ಗೋಡಂಬಿ ಅದೆಲ್ಲ ಕುಟುಂಬ ಅಂತ ಚೆನ್ನಾಗಿ ಸಿಗುತ್ತೆ. ಎಲ್ಲ ಮನೇಲಿ ನೀವೇ ಕಲ್ತ್ಕೊಂಡಿದ್ದ? ನನ್ನ ಕತೆ ಕೇಳಬೇಡಿ ಸರ್, ಭಾಳ ಪ್ರಾಬ್ಲಮ್ ಸರ್. ಯಾಕೆ? ಅದೇನಾಯಿತು ಅಂದರೆ ಸರ್, ಭಾಳ ಹಿಂದೆ ನಾನು ಓದ್ತಾ ಇರ್ಬೇಕಾದ್ರೆ ಸರ್, ನಮ್ಮಪ್ಪ ಅಮ್ಮ ಬೆಂಗಳೂರು ಬಿಟ್ಬಿಟ್ಟು ದಾವಣಗೆರೆಗೆ ಹೋಗ್ಬಿಟ್ರು ಸರ್. ನಾನು ಬೆಂಗಳೂರಲ್ಲೇ ಓದ್ತಾ ಇದ್ದೆ ಸರ್. ಹೋಟ್ಲಲ್ಲಿ ಊಟ ಮಾಡಿದೆ, ಆಗಲಿಲ್ಲ. ಏನು ಮಾಡೋದು, ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಸರ್. ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅನ್ನ ಮಾಡೋದು ಹೆಂಗೆ, ಸಾರು ಮಾಡೋದು ಹೆಂಗೆ ಅಂತ ಶುರು ಮಾಡಿದೆ ಸರ್. ಆಮೇಲೆ ದಿನ ಅಡುಗೆ ಮಾಡೋದು, ಓದೋದು, ಅಡುಗೆ ಮಾಡೋದು, ಕಾಲೇಜ್ಗೆ ಹೋಗೋದು, ಅಡುಗೆ ಮಾಡೋದು, ಕೆಲ್ಸಕ್ಕೆ ಹೋಗೋದು, ಕೆಲಸದಿಂದ ಬರೋದು, ಅಡುಗೆ ಮಾಡೋದು, ಇದೇ ಆಗ್ಬಿಡ್ತು. ಭಾಳ ಬೇಜಾರಾಗ್ಬಿಡ್ತು ಸರ್. ಏನು ಇಷ್ಟೊಂದು ಅಡುಗೆ ಮಾಡಬೇಕಲ್ಲ ನಾವು, ಮದುವೆ ಆಗ್ಬಿಟ್ರೆ ಹೆಂಡತಿ ಬರ್ತಾಳೆ, ಅವಳು ಅಡುಗೆ ಮಾಡ್ತಾಳೆ ಅಂತ ತಲೆಗೆ ಬಂತು ಸರ್. ದೊಡ್ಡ ತಪ್ಪು ಮಾಡಿಬಿಟ್ಟೆ ಸರ್. ಅದು ಆಸೆ ಬಂತು ಸರ್, ಅದು ಬರಬಾರ್ದು ಅಂತ ಆಸೆ ಗಂಡಸರಿಗೆ ಬರಬಾರ್ದು. ಈ ಮದುವೆ ಮಾಡ್ಕೊಳ್ಳೋ ಆಸೆ ಎಲ್ಲ ಬರಬಾರ್ದು ಸರ್. ಬಂದ್ಬಿಡ್ತು ಸರ್, ನನಗೆ ಬಂದ್ಬಿಡ್ತಾ ಸರ್. ಹಂಗೂ ಹಿಂಗೂ ಒಂದು ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟೆ ಸರ್. ನನಗೇನಂದರೆ ಅಬ್ಬಾ ಇವಾಗಿಂದ ನಾನು ಅಡುಗೆ ಮಾಡ್ಕೊಳ್ಳೋದು ತಪ್ತದೆ ಅಂತ ನನ್ನ ತಲೆಯಲ್ಲಿ ಬಸ್. ಮದುವೆ ಮಾಡ್ಕೊಂಡು ಮಾರನೇ ದಿವಸ ನಮ್ಮ ಮನೆಗೆ ಬಂದಲ್ಲ ಸರ್. ಮಧ್ಯಾಹ್ನ ಮನೆಗೆ ಬಂದರೆ ಏನು ಅಡುಗೆನೇ ಮಾಡಿರಲಿಲ್ಲ ಸರ್. ಯಾಕಾ ಅಂತ ಕೇಳಿದ್ವಿ. ನಂಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಂದೆ ಸರ್. ಮತ್ತು ನಾನು ಅಡುಗೆ ಮಾಡ್ತೆ ಸರ್. ಆವತ್ತಿಂದ ಇವತ್ತಕ್ಕ ಮಾಡ್ತಾನೆ ಇದ್ದೀನಿ ಸರ್. ನಮ್ಮ ಮನೆ ಬರೋ ಹೇಗಿದೆ ನೋಡಿ. ನೋಡಿ ಎಂಥ ಒಳ್ಳೆ ಬೊಂಬಾಟ್ ಬೋದ್ನ ಸ್ವಾಮಿ. ಇದಕ್ಕೆ ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ಸಲ್ಲ. ಇದು ಇದೇ ಥರ ಇನ್ನೊಂದು ಕೇಸ್ ಆಯಿತು. ನನ್ನ ಫ್ರೆಂಡ್ ಒಬ್ಬ ಹಿಂಗೇನೆ ಏನು ಮಾತಾಡ್ತಾ ಇದ್ವು ಕೇಳಿದ್ವು. ಏನೋ ಇಷ್ಟೊಂದು ಬೇಜಾರ್ಲಿದೆಯಾ ಅಂದೆ. ನಮ್ಮ ಬೇಗ ಹೋಗ್ಬೇಕು ಮನೆಗೆ, ನೆಂಟಿ ಕಾಯ್ತಿರ್ತಾಳೆ. ಯಾಕೇನು ಊಟ ಮಾಡ್ಬೇಕಲ್ಲ ನಾನು. ನೆಂಟಿ ಎಷ್ಟೊತ್ತವ್ರು ಕಾಯ್ತಾಳ? 10 ಗಂಟೆ ಆದ್ರೆ ಕಾಯ್ತಾಳೆ. ಅದು 11 ಗಂಟೆ ಆಗ್ಬಿಟ್ರೆ ಕಾಯ್ತಾಳಮ್ಮ. ಏನು ಪುಣ್ಯ ಮಾಡಿದ್ದಾನೆ. ಲಕ್ಕಿ ಅಂದ್ರೆ ಲಕ್ಕಿ ಕಡೋದೇನೆ. ಲಕ್ಕಿ ಅಂತ ಅವಲಕ್ಕಿ. ನಾನು ಅವಾಗ ಅಡುಗೆ ಮಾಡಬೇಕು, ಆಮೇಲೆ ಅವ್ಳು ತಿನ್ನಬೇಕು ಅಂತ. ಈ ಥರ ನಮ್ದು ಅದೇ ಪರಿಸ್ಥಿತಿ. ಸಮಾಧಾನ ಆಯಿತು ನನಗೆ. ನಾವೊಂದು ಒಬ್ಬಂದೆಲ್ಲ ನಿಮ್ಮದು ಅದಲ್ಲ, ಅದನ್ನು ಕೇಳಿ ನನಗೆ ಸಮಾಧಾನ ಆಯಿತು. ನಾನು ಒಬ್ಬನೇ ಅಲ್ಲ, ಇನ್ನೊಬ್ರು ಯಾರು ಇದ್ದಾರೆ. ಹೌದು, ಯಾವಾಗಲೂ ಅಷ್ಟೇ. ಮನುಷ್ಯನಿಗೆ ಏನಂದ್ರೆ ನಾವು ಒಬ್ಬರೇ ಹಾಳಾಗಲ್ಲ, ಇನ್ನೊಬ್ಬರು ನನ್ನ ಜೊತೆ ಇದ್ದಾಗ ಇದಾರಲ್ಲ ಅಲ್ವಾ. ತುಂಬ ಚೆನ್ನಾಗಿ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದ ಹನಿಗಾನ ಬರುತ್ತೆ ಕೇಳಿ. ಗಂಡ ಹೆಂಡಿರು ಖುಷಿಯಾಗಿದ್ದರೆ ಸೊಗಸಾದ ಜೀವನ. ಗಂಡ ಹೆಂಡಿರು ಖುಷಿಯಾಗಿದ್ದರೆ ಸೊಗಸಾದ ಜೀವನ.
ಮುನಿಸಿಕೊಂಡರೆ ಸೊಗವಿಲ್ಲ ಸಾದಾ ಜೀವನ. ಥ್ಯಾಂಕ್ ಯು ವೆರಿ ಮಚ್ ಆನಂದ್. ಭಾಳ ಖುಷಿ ಆಯಿತು. ನೀವು ಮೈಸೂರಿನವರು, ನಮ್ಮ ಮೈಸೂರು ದಸರಾ ಸ್ಪೆಷಲ್ಗೆ ನೀವು ಬಂದ್ರಿ, ಭಾಳಷ್ಟು ನಮ್ಮನ್ನೆಲ್ಲ ನಗಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೀಕ್ಷಕರ ಪರವಾಗಿ ಕೂಡ ನಿಮಗೆ ಥ್ಯಾಂಕ್ಸು. ಮತ್ತು ನಾನು ಮಾಡಿಕೊಟ್ಟಂಥ ಹಲ್ವಾ ಚೆನ್ನಾಗಿತ್ತ ನಿಜವಾಗ್ಲೂ? ತುಂಬ ಚೆನ್ನಾಗಿತ್ತು. ಮನೆಗೆ ಹೋಗಿ ಪ್ರಯತ್ನ ಮಾಡ್ತೀನಿ ನಾನು. ವಂಡರ್ಫುಲ್, ದಟ್ ಈಸ್ ದ ಸ್ಪಿರಿಟ್. ಎಲ್ಲ ಗಂಡಸರು ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು. ಯಾಕಂದರೆ ನಮಗೆ ಬೇಕಾದನ್ನು ಹೆಂಡ್ತೀರು ಎಷ್ಟೋ ಸಲ ಮಾಡ್ಕೊಡಲ್ಲ, ನಾವೇ ಮಾಡ್ಕೊಳೋದು ಕಲ್ತ್ಕೊಂಡ್ಬಿಡ್ತೀವಿ. ಮನೆ ಬಗ್ಗೆ ಗಂಡ ಅಡುಗೆ ಮಾಡ್ಕೊತಾನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಒಂದು ಪುಸ್ತಕ, ಇದರಲ್ಲಿ ಭಾಳ ರೆಸಿಪಿಗಳಿದೆ, ನಿಮ್ಮ ಮನೆಯವ್ರಿಗೆ ಹೇಳಿ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ದಸರಾ ಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಲ್ವಾ ಬೇಕಾಗುವ ಪದಾರ್ಥಗಳು: ಬೂದುಗುಂಬಳಕಾಯಿ ತುರಿ 1½ ಕಪ್, ಖೋವಾ 1½ ಕಪ್, ಸಕ್ಕರೆ 1½ ಕಪ್, ಸಣ್ಣಗೆ ಹೆಚ್ಚಿದ ಬಾದಾಮಿ 1 ಹಿಡಿ, ಪಿಸ್ತಾ 1 ಹಿಡಿ, ಗೋಡಂಬಿ 1 ಹಿಡಿ, ಏಲಕ್ಕಿ ಪುಡಿ 2 ಚಮಚ, ತುಪ್ಪ 1/4 ಕಪ್, ರೋಸ್ ಎಸೆನ್ಸ್ 1 ಚಮಚ. ಮಾಡುವ ವಿಧಾನ: ಬಾಣಲಿಗೆ 2 ಚಮಚ ತುಪ್ಪ ಹಾಕಿ ಅದರಲ್ಲಿ ಬೂದುಗುಂಬಳ ತುರಿಯನ್ನು ಹಾಕಿ ತೇವಾಂಶ ಹೋಗುವವರೆಗೂ ಹುರಿಯಿರಿ. ನಂತರ ಅದಕ್ಕೆ ಖೋವಾ, ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್ ಹಾಕಿ ಹಲ್ವಾ ಹದಕ್ಕೆ ಬಂದಾಗ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕಿ ಹುರಿದು ಮಿಕ್ಸ್ ಮಾಡಿದರೆ ಬಲ್ವಾ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ ಇಮೇಲ್ ಮಾಡಿ. ನಮ್ಮ ಪೋಸ್ಟಲ್ ಅಡ್ರೆಸ್ಸು, ಇಮೇಲ್ ಅಡ್ರೆಸ್ಸು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಲಾಂಚ್ ಆಗಿದೆ, www.bombatbhojana.com, BOMBATTBHOJANA, bombatbhojana.com. ಅಲ್ಲಿಗೆ ಹೋದರೆ ನಮ್ಮ ರೆಸಿಪೀಸ್ ಓದ್ಬೋದು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಹೊಸ ರೆಸಿಪೀಸ್ಗಳನ್ನ ಹಾಕಿದ್ದೀವಿ, ಮತ್ತು ವಿಡಿಯೋ ಹೊಸ ಹಾಕಿದ್ದೀವಿ, ಅವನ್ನೆಲ್ಲ ನೋಡ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಮೈಸೂರಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ, ಹಬ್ಬನ ಚೆನ್ನಾಗಿ ಆಚರಿಸಿ. ನಮಸ್ಕಾರ.